ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ಚಾಪ್ಟರ್ ಡಿಸ್ಕಷನ್ ಮಾಡೋಣ. ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಬ್ಲೂ ಪ್ರಿಂಟ್ ಪ್ರಕಾರ 2 ಮಾರ್ಕ್ಸ್ ಇದೆ. ಹಾಗೆ ಮಾಡೆಲ್ ಪೇಪರ್ ಪ್ರಿಪರೇಟರಿ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ ಈಗ. ಎಸ್, ಫಸ್ಟ್ ಕ್ವಶನ್ ನೋಡಿ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಹೆಲ್ಪ್ಡ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಪವರ್ ಇನ್ ಇಂಡಿಯಾ. ಜಸ್ಟಿಫೈ. ಫಸ್ಟ್ನೇ ಪಾಯಿಂಟು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಡಾಪ್ಟೆಡ್ ಬೈ ಲಾರ್ಡ್ ಡಾಲೌಸಿ. ನೋಡಿ, ಇವನೇ ಇಲ್ಲಿದನ್ನಲ್ಲ, ಲಾರ್ಡ್ ಡಾಲೌಸಿ, ಇವನು ತಂದಂಥವನು. ಹಾಗೆ ನೆಕ್ಸ್ಟ್ ಡೆಫಿನೇಷನ್, ಅದರ ಮೀನಿಂಗ್ ಏನಂತ ನೋಡಿ. ಇಫ್ ಎನಿ ಇಂಡಿಯನ್ ರೂಲರ್, ಯಾವುದಾದ್ರೂ ಇಂಡಿಯಾದೊಬ್ಬ ರಾಜ, ಡೈಡ್ ಚೈಲ್ಡ್ಲೆಸ್, ಮಗು ಇಲ್ದಲೇ ತೀರೋಗ್ಬಿಟ್ರೆ, ಸ್ಪೆಷಲಿ ಮೇಲ್, ಓಕೆ, ಮೇಲ್ ಚೈಲ್ಡ್ ಇಲ್ಲ ಅಂತಂದರೆ, ಈಸ್ ಅಡಾಪ್ಟೆಡ್ ಮೇಲ್ ಚೈಲ್ಡ್ ಹ್ಯಾಡ್ ನೋ ಲೀಗಲ್ ರೈಟ್ ಓವರ್ ದ ಥ್ರೋನ್ ಅಂದರೆ ಸಿಂಹಾಸನ. ದತ್ತು ತಗೊಂಡಿರೋ ಮಗುಗೆ ಸಿಂಹಾಸನಕ್ಕೆ ರೈಟ್ ಇಲ್ಲ. ಸಚ್ ಎ ಸ್ಟೇಟ್, ಅಂತ ಒಂದು ಸ್ಟೇಟ್, ವಾಸ್ ಮರ್ಜ್ಡ್ ವಿತ್ ದ ಬ್ರಿಟಿಷ್ ಎಂಪೈರ್. ಅಂಥ ರಾಜ್ಯವನ್ನು ಬ್ರಿಟಿಷರ ಸಾಮ್ರಾಜ್ಯದ ಜೊತೆ ಮರ್ಜ್ ಮಾಡಿಬಿಡ್ತಾ ಇರ್ತಾರೆ. ಸೊ ಇದನ್ನೇ ನಾವು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಿನ್ಸ್ಲಿ ಸ್ಟೇಟ್ಸ್ ಲೈಕ್. ಹಾಗಾದರೆ ಯಾವ್ಯಾವ ಸ್ಟೇಟ್ಸ್ಗಳು ಅಂದರೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ಗೆ ಸಿಕ್ಕಾಕೊಂಡಂಥ ಮೊದಲ ಸ್ಟೇಟ್ ಯಾವುದಂದರೆ ಸತಾರ. ಅದೇ ಸಬ್ಸಿಡಿಯರಿ ಅಲೈನ್ಸ್ ಬಂದಾಗ ಹೈದರಾಬಾದ್ ನಿಜಾಮ್ ಇರ್ತಾನೆ, ಅವನು ಫಸ್ಟ್ ಒಪ್ಕೊತಾನೆ. ನೆಕ್ಸ್ಟ್ ನಾಗ್ಪುರ, ನೋಡಿ ಇಲ್ಲಿದೆ, ಅದು ಕೂಡ ಮಹಾರಾಷ್ಟ್ರ ಕಡೆ. ನೆಕ್ಸ್ಟ್ ಸಂಬಲ್ಪುರ್, ನೋಡಿ ಇಲ್ಲಿದೆ, ಜಾರ್ಖಂಡ್, ಒರಿಸ್ಸಾ ಈ ಕಡೆ ಇದೆ. ಉದಯ್ಪುರ್ ಇದು ರಾಜಸ್ಥಾನ್ ಕಡೆ. ಜೈಪುರ್, ನೋಡಿ ಇದು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ರಾಂಗ್ ಆಗಿ ಕೊಟ್ಟಿದ್ದಾರೆ, ಜೈತ್ಪುರ್ ಅಂತ ಬರಬೇಕು. ಇಲ್ಲಿದೆಯಲ್ಲ ಜೈಪುರ್ ಅಂದಾಗ ಇಲ್ಲಿ ರಾಜಸ್ಥಾನಕ್ಕೆ ಹೋಗುತ್ತೆ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬೇಕಾದ್ರೆ ಚೆಕ್ ಮಾಡಿ, ಪೇಜ್ ನಂಬರ್ 16 ಆದಮೇಲೆ 17ನೇ ಪೇಜು, ಅದು ಜೈತ್ಪುರ್ ಬರಬೇಕು. ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ 100% ತೋರಿಸ್ತದೆ ಜೈತ್ಪುರ್ ಅಂತ. ಓಕೆ, ಏನು ಮಾಡೋಕ್ಕಾಗಲ್ಲ, ಟೆಕ್ಸ್ಟ್ ಬುಕ್ಕಲ್ಲೇ ರಾಂಗ್ ಆಗಿತ್ತು ಅಂದರೆ ನೀವು ಹಂಗೆ ಬರ್ರಿ, ಮಾರ್ಕ್ಸ್ ಕೊಡ್ತಾರೆ, ನೋ ಪ್ರಾಬ್ಲಮ್. ನೆಕ್ಸ್ಟು ನೋಡಿ, ಝಾನ್ಸಿ ಇಲ್ಲಿ ಬರ್ತದೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ರೀತಿ ಈ ಎಲ್ಲ ಪಾಯಿಂಟ್ಸ್ನ ಬರೆದ್ಬಿಟ್ಟು ಲಾಸ್ಟಲ್ಲಿ ಸೊ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಹೆಲ್ಪ್ಡ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಪವರ್ ಇನ್ ಇಂಡಿಯಾ. ಹಿಂಗೆ ಬರೆದ್ಬಿಡಿ, ಮಾರ್ಕ್ಸ್ ಆಗುತ್ತೆ 2 ಮಾರ್ಕ್ಸ್ಗೆ. ಈಗ ವಿಡಿಯೋ ಪಾಸ್ ಮಾಡಿಬಿಟ್ಟು ಈ ಪಾಯಿಂಟ್ಸ್ನೆಲ್ಲನೂ ನೆನಪಿಸ್ಕೊಳ್ರಿ ಒಂದ್ಸತಿ. ಲೆಟ್ಸ್ ಮೂವ್ ಆನ್. The British used doctrine of lapse policy as a weapon to expand their empire in India. ನೋಡಿ, ಸೇಮ್ ಇದೆ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ಅಂತ ಬಂದರೆ ಅದೇ ಪಾಯಿಂಟ್ಸ್ಗಳನ್ನ ಬರೀರಿ. ಲಾಸ್ಟಲ್ಲಿ ಏನು ಮಾಡಬೇಕು, ಲೈಕ್ ದಿಸ್, ಈ ರೀತಿಯಾಗಿ ದ ಬ್ರಿಟಿಷ್ ಯೂಸ್ಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ಆಸ್ ಎ ವೆಪನ್ ಟು ಎಕ್ಸ್ಪ್ಯಾಂಡ್ ದೇರ್ ಎಂಪೈರ್ ಇನ್ ಇಂಡಿಯಾ ಅಂತ ಬರ್ಬೇಡಿ. ಓಕೆ, ಸರಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ವರ್ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಥರ್ಡ್ ಆಂಗ್ಲೋ ಮರಾಠ ವಾರ್? ಸ್ಟೂಡೆಂಟ್ಸ್ ಗಮನ ಕೊಡಿ, ಕಾನ್ಸಿಕ್ವೆನ್ಸಸ್ ಅಂದರೂ ಒಂದೇ, ಔಟ್ಕಮ್ಸ್ ಅಂದರೂ ಒಂದೇ, ರಿಸಲ್ಟ್ ಅಂದರೂ ಒಂದೇ, ಎಫೆಕ್ಟ್ಸ್ ಅಂದರೂ ಒಂದೇ, ಆಯಿತಾ? ಈಗ ಪಾಯಿಂಟ್ಸ್ ನೋಡಿ. ಥರ್ಡ್ ಆಂಗ್ಲೋ ಮರಾಠ ವಾರ್ 1817 1818, ಒಂದೇ ವರ್ಷಕ್ಕೆ ಮುಕ್ತಾಯ ಆಗುತ್ತಿದ್ದವು. ಅದರ ಎಫೆಕ್ಟ್ಸ್ಗಳು ನೋಡೋಣ. 4 ಪಾಯಿಂಟ್ಸ್ಗಳಿವು. ಫಸ್ಟು, ದ ಬ್ರಿಟಿಷ್ ಅಬಾಲಿಷ್ಡ್ ದ ಪೇಶ್ವಾ ಪೋಸ್ಟ್ ಆ್ಯಂಡ್ ಗ್ರಾಂಟೆಡ್ ಎ ಪೆನ್ಷನ್ ಟು ಬಾಜಿರಾವ್ ಸೆಕೆಂಡ್. ದೇ ಇನ್ಸ್ಟಾಲ್ಡ್ ಪ್ರತಾಪ್ ಸಿಂಹ, ದ ಡಿಸೆಂಡೆಂಟ್ ಆಫ್ ಶಿವಾಜಿ, ಆಸ್ ದ ರೂಲರ್ ಆಫ್ ಸತಾರಾ. ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ಇದು ನಮ್ಮ ಇಂಡಿಯಾ ಮ್ಯಾಪ್ ಒಳಗಡೆ ಮಹಾರಾಷ್ಟ್ರ ಅಂತ ಅಂದ್ಕೊಳ್ಳಿ. 2 ಪ್ಲೇಸ್ ಇದೆ, ಪೂನಾ ಅಂತ, ನೆಕ್ಸ್ಟು ಸತಾರಾ ಅಂತ. ಶಿವಾಜಿಯ ಫ್ಯಾಮಿಲಿಯವ್ರು ಯಾರಿರ್ತಾರೆ, ಶಿವಾಜಿ ವಂಶಸ್ಥರು, ಅವರು ಸತಾರಾದಲ್ಲಿರ್ತಾರೆ. ನೆಕ್ಸ್ಟ್ ಅವ್ರಿಗೆ ಮಂತ್ರಿಗಳಾಗಿದ್ದಂಥ ಪೇಶ್ವೆ ಅಂದರೆ ಮಂತ್ರಿ, ಇವರು ಪೂನಾದಲ್ಲಿರ್ತಾರೆ. ಸ್ಟಾರ್ಟಿಂಗಲ್ಲಿ ಈ ಪೇಶ್ವೆಗಳು ಇವ್ರು ಹೇಳ್ದಂಗೆ ಕೇಳ್ತಾ ಇರ್ತಾರೆ. ಬಟ್ ಹೋಗ್ತಾ ಯಾವಾಗ ಈ ರಾಜರುಗಳು ವೀಕ್ ಆಗ್ತಾ ಬರ್ತಾರೋ ಆವಾಗ ಎಲ್ಲ ಪವರ್ನು, ಅಧಿಕಾರನ ಇವ್ರ ಕೈಗೆ ತಗೊಂಡು ಪೂನಾದಲ್ಲೇ ಪರ್ಮನೆಂಟಾಗಿ ಸೆಟ್ಲ್ ಆಗ್ತಾರೆ. ಶಿವಾಜಿ ಫ್ಯಾಮಿಲಿಯವ್ರಿಗೆ ಸಿಟ್ಟಿರ್ತದೆ, ನಮ್ಮಿಂದೆಲ್ಲ ಅಧಿಕಾರನ ತೊಗೊಂಡೋಗ್ಬಿಟ್ರಲ್ಲ ಅವರು ಅಂತ. ಬಟ್ ಹೆಲ್ಪ್ಲೆಸ್, ನೇರವಾಗಿ ಫೈಟ್ ಮಾಡೋಕ್ಕಾಗೋ ಅಷ್ಟು ಶಕ್ತಿ ಇಲ್ಲ ಈಗ ಅವ್ರಿಗೆ. ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿರ್ತಾರೆ ಶಿವಾಜಿಯ ಫ್ಯಾಮಿಲಿಯವರು, ಆಯಿತಾ? ಎಸ್, ಸರಿ. ಬ್ರಿಟಿಷರ ಜೊತೆಯಲ್ಲಿ ಈ ಮರಾಠ ಯುದ್ಧಗಳು ನಡೀತಲ್ಲ, ಫಸ್ಟ್ ಮರಾಠ ವಾರ್ ನಡೆಯುತ್ತೆ, ಸೆಕೆಂಡ್ ಮರಾಠ ವಾರ್ ನಡೆಯುತ್ತೆ, ಥರ್ಡ್ ಮರಾಠ ವಾರ್ ನಡೆದಾದ್ಮೇಲೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಒಳ್ಳೆ ಗೇಮ್ ಪ್ಲ್ಯಾನ್ ಮಾಡ್ತಾರೆ. ಈ ಪೇಶ್ವೆ ಇರ್ತಾರಲ್ಲ, ಈ ಪೇಶ್ವೆ ಹತ್ರ ಇರೋವಂಥ ಎಲ್ಲ ಅಧಿಕಾರಗಳನ್ನು ಕೂಡ ಕ್ಯಾನ್ಸಲ್ ಮಾಡಾಕ್ತಾರೆ, ಅಬಾಲಿಷ್ ಮಾಡಾಕ್ತಾರೆ, ಆಯಿತಾ? ಎಲ್ಲ ಅಧಿಕಾರನ ಮತ್ತೆ ಈ ಶಿವಾಜಿ ವಂಶಸ್ಥರು ಕೊಡ್ತಾರೆ. ಹಾಗೆಯೇ ಒಂದು ಚಿಕ್ಕದಾಗಿರುವಂಥ ಈ ಸತಾರನ ಸಾಮ್ರಾಜ್ಯನ ಕೂಡ ಅವ್ರಿಗೆ ಬಿಟ್ಕೊಡ್ತಾರೆ. ಇವಾಗ ಏನು ಪ್ಲ್ಯಾನ್ ಆಗುತ್ತೆ, ಮರಾಠರಿಗೆ ಸ್ವಲ್ಪ ಖುಷಿ ಆಗುತ್ತೆ, ನಮ್ಮ ಟ್ರೆಡಿಷನಲ್ ಹೀರೋ ಶಿವಾಜಿ ಫ್ಯಾಮಿಲಿಯವ್ರಿಗೆ ಮತ್ತೆ ಅಧಿಕಾರ ಸಿಕ್ತು, ಸ್ವಲ್ಪ ಚಿಕ್ಕ ಸಾಮ್ರಾಜ್ಯನ ಸಿಕ್ತು ಅಂತ ಮರಾಠೆಲ್ಲ ಫುಲ್ ಹ್ಯಾಪಿ, ಫುಲ್ ಖುಷಿ. ಓಕೆ, ನೆಕ್ಸ್ಟ್ ಈ ಪೇಶ್ವೆ ಇರ್ತಾರಲ್ಲ, ಇವ್ರಿಗಿರೋ ಅಧಿಕಾರ ಎಲ್ಲ ರಿಮೂವ್ ಮಾಡ್ತಾರೆ. ಆ ಟೈಮಲ್ಲಿ ಇದ್ದಂಥ ಪೇಶ್ವೆ ಯಾರು ಅಂತಂದರೆ ಈ ಬಾಜಿರಾವ್ ಸೆಕೆಂಡ್, ಲಾಸ್ಟ್ ಪೇಶ್ವೆ ಇವನೇ.
ಸೊ ಇವ್ನಿಗೇನು ಮಾಡ್ತಾರೆ, ಪೆನ್ಷನ್ ಥರ ಕೊಡ್ತಾರೆ. ಓಕೆ, ಈ ಪಾಯಿಂಟ್ ನೋಡಿ. ಈಗ ದ ಬ್ರಿಟಿಷ್ ಅಬಾಲಿಷ್ಡ್ ದ ಪೇಶ್ವಾ ಪೋಸ್ಟ್, ಅಧಿಕಾರ ಎಲ್ಲ ಕ್ಯಾನ್ಸಲ್, ಆ್ಯಂಡ್ ಗ್ರಾಂಟೆಡ್ ಎ ಪೆನ್ಷನ್ ಟು ಬಾಜಿರಾವ್ ಸೆಕೆಂಡ್. ಈ ಪೇಶ್ವೆಗೆ ಒಂದಿಷ್ಟು ದುಡ್ಡು ಅಂತ ಪೆನ್ಷನ್ ಕೊಡ್ತಾರೆ. ನೆಕ್ಸ್ಟ್, ದೇ ಇನ್ಸ್ಟಾಲ್ಡ್ ಪ್ರತಾಪ್ ಸಿಂಹ ದ ಡಿಸೆಂಡೆಂಟ್ ಆಫ್ ಶಿವಾಜಿ. ಈ ಶಿವಾಜಿಯ ಫ್ಯಾಮಿಲಿಯರು ಅಂತ ಹೇಳಿದ್ನಲ್ಲ, ಸ್ವಲ್ಪ ಅಧಿಕಾರನ ಇವ್ರಿಗೆ ಬಿಡ್ತಾರೆ. ಈ ಮರಾಠರು ಕೂಡ ಫುಲ್ ಹ್ಯಾಪಿ ಈಗ. ನೆಕ್ಸ್ಟ್, ಈ ಬಿಕೇಮ್ ದ ಟ್ರೆಡಿಷನಲ್ ಲೀಡರ್ ಆಫ್ ಮರಾಠಾಸ್. ಹೀಗಾಗಿ ಪೇಶ್ವೆಗಳೆಲ್ಲ ಇನ್ಮೇಲೆ ಕ್ಯಾನ್ಸಲ್ ಆಗಿ ಮತ್ತು ಶಿವಾಜಿ ಫ್ಯಾಮಿಲಿಯವರನ್ನೇ ಲೀಡರ್ ಆಗಿ ಉಳ್ಕೊತಾರೆ. ದೇ ಸಪ್ರೆಸ್ಡ್ ದ ಮರಾಠ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದರೆ ಫೈಟ್. ಮರಾಠರು ಏನೇನು ಫೈಟ್ ಮಾಡ್ತಿದ್ರಲ್ಲ ಬ್ರಿಟಿಷ್ ವಿರುದ್ಧ, ಅದನ್ನೆಲ್ಲ ಎಂಡ್ ಮಾಡ್ತಾರೆ ಅಂತೇಳಿ. ಸೊ ಈಗ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಈ ಪಾಯಿಂಟ್ಸ್ ನೋಡಿ. ಲೆಟ್ಸ್ ಮೂವ್ ಆನ್. ಮಾಡೆಲ್ ಪೇಪರ್ 4 ನೋಡಿ, ಇದಕ್ಕೂ ಅಷ್ಟೇ ಸೇಮ್ ಆನ್ಸರ್ ಬರಿಬೋದು ಲಾಸ್ಟಲ್ಲಿ. ಲೈಕ್ ದಿಸ್, ಈ ರೀತಿಯಾಗಿ ಥರ್ಡ್ ಆಂಗ್ಲೋ ಮರಾಠ ವಾರ್ ಲೆಟ್ ದ ಡೌನ್ಫಾಲ್ ಆಫ್ ದ ಮರಾಠಾಸ್ ಅಂತ ಬರೆದ್ಬಿಡಿ. ಆನ್ಸರ್ ಅದೇ ಆಗುತ್ತೆ ನೋಡಿ, ಸೇಮ್ ಪಾಯಿಂಟ್ಸ್ಗಳು. ಓಕೆ, ನೆಕ್ಸ್ಟು ಮುಂದೆ ಹೋಗೋಣ. ವಿಚ್ ವರ್ ದ ಪಾಲಿಸೀಸ್ ಅಡಾಪ್ಟೆಡ್ ಬೈ ದ ಬ್ರಿಟಿಷ್ ಟು ಎಕ್ಸ್ಪ್ಯಾಂಡ್ ದೇರ್ ಎಂಪೈರ್ಸ್. 2 ಪಾಲಿಸಿಗಳು, ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ 1, ನೆಕ್ಸ್ಟು ಸಬ್ಸಿಡಿ ಅಲಯನ್ಸ್, ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಅವುಗಳಿಂದ ಯಾವ್ಯಾವ ಕಿಂಗ್ಡಮ್ಸ್ಗಳು ಬ್ರಿಟಿಷ್ ಕಂಟ್ರೋಲ್ಗೆ ಹೋಗುತ್ತೆ ಇವ್ರು ನೋಡಿ. ಸೊ ಇದರಲ್ಲಾದರೆ ಎಲ್ಲದ್ರಲ್ಲಿ ನೋಡಿ, ನಾಗ್ಪುರ್, ಸಂಬಲ್ಪುರ್, ಉದಯ್ಪುರ್ ಅಂತ. ಇದು ಸೌಂಡಿಂಗ್ ಈಸಿ ಆಗಿದೆ ನೆನ್ಪಿಡೋಕ್ಕೆ. ನೆಕ್ಸ್ಟು ಸಬ್ಸಿಡಿ ಅಲಯನ್ಸ್ಗೆ ಬಂದಾಗ ನೋಡಿ, ಹೈದರಾಬಾದ್ ನಿಜಾಮ್ ಫಸ್ಟು ಒಪ್ಕೊತಾನೆ. ಮೈಸೂರು, ಇಲ್ಲಿ ನಮ್ಮ ಮೈಸೂರು ಯಾವಾಗ ಒಪ್ಕೊಂತು ಅಂತಂದರೆ, ಟಿಪ್ಪು ಸುಲ್ತಾನ್ ಸತ್ತಾದ್ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯನ್ಗೆ ಮತ್ತೆ ಅಧಿಕಾರ ಬಿಟ್ಕೊಡ್ತಾರಲ್ವ ಬ್ರಿಟಿಷರು ಸ್ವಲ್ಪ ಭಾಗನ. ಸೊ ಆವಾಗ ಮೈಸೂರವರು ಕೂಡ ಸೈನ್ ಹಾಕ್ಕೊಡ್ತಾರೆ, ಸಬ್ಸಿಡಿ ಅಲಯನ್ಸ್ಗೆ ಸೇರ್ಕೊತಾರೆ ಹಿಂಗೆ. ನೆಕ್ಸ್ಟ್ ಅವಧ್, ಇಲ್ಲಿ ಅವಧ್ ಪ್ರಾವಿನ್ಸ್ ಇದು ಕೂಡ ಸೇರ್ಕೊಳ್ತದೆ. ತಂಜಾವೂರ್ ಇಲ್ಲಿ ತಮಿಳ್ನಾಡು ಕಡೆ. ಮರಾಠ ಕಿಂಗ್ಡಮ್, ಎಸ್ ಮರಾಠ ಕಿಂಗ್ಡಮ್ ಇಲ್ಲಿ. ಬೇರಾರ್ ಅಂದರೆ ಬೀದರ್ನ ಮೇಲ್ಭಾಗ ಇತ್ತು, ಕರ್ನಾಟಕ ಇಲ್ಲಿವರೆಗಿತ್ತಲ್ವಾಗ. ಸೊ ಬೀದರ್ನ ಮೇಲ್ಭಾಗ ಬೇರಾರ್ ಅಂತಿತ್ತು. ಆರ್ಕಾಟ್ ಇಲ್ಲಿ ಕರ್ನಾಟಕದ ಕ್ಯಾಪಿಟಲ್ಲು. ಪುಣೆ ಇಲ್ಲಿ. ನೆಕ್ಸ್ಟ್ ಗ್ವಾಲಿಯರ್ನ ಸಿಂಧ್ಯಾ ಅಂತ ಕರಿತೀವಿ ಇಲ್ಲಿ. ಈಸಿ ಇದೆ, ಇವು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಸೇಮ್ ಕ್ವಶನ್ ರಿಪೀಟೆಡ್ ಥರ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿಯಿಂದ ಯಾವ್ಯಾವ ಪ್ರಿನ್ಸ್ಲಿ ಸ್ಟೇಟ್ಸು ಬ್ರಿಟಿಷ್ ಕೈಗೆ ಹೋಗುತ್ತೆ ಇದು. ನೆಕ್ಸ್ಟ್ ನೋಡಿ, ಒಂದು 3 ಮಾರ್ಕ್ಸ್ ಕ್ವಶನು, ಇದು ಚಾಯ್ಸಲ್ಲಿ ಬರ್ತದೆ ನೋಡಿ. ಸಬ್ಸಿಡಿ ಅಲಯನ್ಸ್ ಸಹಾಯಕ ಸೈನ್ಯ ಪದ್ಧತಿಯ ಕಂಡೀಷನ್ಸ್ಗಳು ಏನೇನಾಗಿದ್ವು ಅಂತೇಳಿ. ಮೊದಲನೇದು, ದ ಇಂಡಿಯನ್ ಕಿಂಗ್ಸ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ದೇರ್ ಕಿಂಗ್ಡಮ್. ಸೊ ಯಾವುದಾದ್ರೂ ಒಬ್ಬ ರಾಜ ಇದಕ್ಕೆ ಸೈನ್ ಆಗ್ತಾ ಅಂತಂದರೆ ಅವನ ಕಿಂಗ್ಡಮ್ನೊಳಗಡೆ ಬ್ರಿಟಿಷರ ಸೈನ್ಯವನ್ನು ಇಟ್ಕೋಬೇಕಾಗಿತ್ತು ಅವರು. ಇದು ಮೊದಲನೇ ಕಂಡೀಷನ್. ನೆಕ್ಸ್ಟ್, ದ ಸ್ಟೇಟ್ ಕನ್ಸರ್ನ್ಡ್ ಹ್ಯಾಡ್ ಟು ಬೇರ್ ದ ಎಕ್ಸ್ಪೆನ್ಸ್. ಬೇರ್ ಅಂದರೆ ಪೇ ಮಾಡಬೇಕು ಅಂತ. ಸೊ ಯಾವ ಸ್ಟೇಟ್ ಒಪ್ಕೊತಾರೋ ಅದೇ ರಾಜ್ಯದವರು ಅದಕ್ಕೆ ಬರುವಂಥ ಖರ್ಚು ವೆಚ್ಚ ಎಲ್ಲ ಇವರೇ ನೋಡ್ಕೋಬೇಕು. ಆಫ್ ದ ಆರ್ಮಿ ಆ್ಯಂಡ್ ದ ವೇಜಸ್, ಆ ಬ್ರಿಟಿಷ್ ಸೈನ್ಯಕ್ಕೆ ಕೊಡಬೇಕಾದಂಥ ಕೂಲಿ ಸಂಬಳನೂ ಇವರೇ ಕೊಡಬೇಕು. ನೆಕ್ಸ್ಟ್, ಆರ್ ಹ್ಯಾಡ್ ಟು ಗಿವ್ ಸರ್ಟನ್ ರೆವಿನ್ಯೂ ಲ್ಯಾಂಡ್ಸ್. ಇಲ್ಲ ಅಂತಂದರೆ ಕೂಲಿ ಥರ ಕೊಡೋಕ್ಕಾಗಲ್ಲ, ಅಂದರೆ ಸ್ವಲ್ಪ ಭೂಮಿಯನ್ನು ಬಿಟ್ಕೊಡ್ಬೇಕು, ಈ ಥರ ಆಗಿರ್ತದೆ. ನೆಕ್ಸ್ಟ್, ಮೂರನೇ ಕಂಡೀಷನ್, ದ ಕಿಂಗ್ ಹ್ಯಾಡ್ ಟು ಹ್ಯಾವ್ ಅ ಬ್ರಿಟಿಷ್ ರೆಸಿಡೆಂಟ್ ಇನ್ ಇಸ್ ಕೋರ್ಟ್. ಯಾವ ರಾಜ ಒಪ್ಕೋತಾನೋ ಆ ರಾಜನ ಆಸ್ಥಾನದಲ್ಲಿ, ಈ ಮಂತ್ರಿಗಳು ಹೆಂಗೆ ಕೂತ್ಕೋತಾರಲ್ವ ಲೈನಾಗೆ, ಹಂಗೆ ಬ್ರಿಟಿಷರ ಒಬ್ಬ ಅಧಿಕಾರಿಗೂ ಕೂಡ ಒಂದು ಜಾಗ ಕೊಡಬೇಕು. ಅವನು ಕೂತ್ಕೊತಾನಲ್ಲಿ, ಅರಮನೆಯಲ್ಲಿ ಏನೇನು ನಡೀತಾ ಐತೆ ಎಲ್ಲನೂ ಕೂಡ ಅವನು ಗೊತ್ತಾಗಬೇಕು ಅಂತ. ಯಾಕೆಂದರೆ ಬ್ರಿಟಿಷರ ವಿರುದ್ಧ ಯಾರಾದರೂ ಪ್ಲಾನ್ ಮಾಡಿದ್ರೆ ಇವರು, ಅದಕ್ಕೆ ಪ್ರತಿಯೊಂದು ವಿಚಾರ ಗೊತ್ತಾಗಲಿ ಅಂತ ಒಬ್ಬ ರೆಸಿಡೆಂಟ್ನ ಕೂತ್ಕೊತಾ ಇರ್ತಾನೆ ಇಲ್ಲಿ. ನೆಕ್ಸ್ಟ್, ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿತೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಸೊ ಒಮ್ಮೆ ಈ ರಾಜ ಸೈನ್ ಹಾಕಾದ್ಮೇಲೆ ಬೇರೆ ಇನ್ಯಾವುದೇ ಯುರೋಪಿಯನ್ಸ್ ಜೊತೆಲಿ ಇವನು ಗೊತ್ತಿಲ್ಲದೆ ಅಗ್ರಿಮೆಂಟ್ ಮಾಡ್ಕೊಳ್ಳಂಗೆ. ಈಗ ಫ್ರೆಂಚರ್ ಜೊತೆನೋ ಡಚ್ಚರ್ ಜೊತೆನೋ ಹಂಗೆ ಸೀಕ್ರೆಟಾಗಿ ಯಾವುದೇ ಅಗ್ರಿಮೆಂಟ್ ಮಾಡ್ಕೊಳ್ಳಂಗಿಲ್ಲ. ಇವ್ರಿಗೆ ತಿಳಿಸ್ಬಿಟ್ಟು ಅವ್ರು ಓಕೆ ಆಯಿತು ಅಂದಾಗ ಮಾತ್ರ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇನ್ ಆರ್ಡರ್ ಟು ಎಂಟರ್ ಇನ್ ಟು ಎನಿ ಅಗ್ರಿಮೆಂಟ್ ಆರ್ ಪ್ಯಾಕ್ಟ್ ವಿತ್ ಎನಿ ಇಂಡಿಯನ್ ಸ್ಟೇಟ್. ಸರ್ ಇದೇನೋ ಯುರೋಪಿಯನ್ಸ್ ಬೇರೆ ಯಾರ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಂಗಿಲ್ಲ, ಇಂಡಿಯಾದವ್ರ ಜೊತೆ ಮಾಡ್ಕೋಬೋದಾ ಸರ್ ಅಂದರೆ ಅದು ಕೂಡ ಇಲ್ಲ. ಅಗ್ರಿಮೆಂಟ್ ಮಾಡ್ಕೊಳ್ಳೇಬೇಕು ಅನ್ನಂಗಿದ್ರೆ ಬ್ರಿಟಿಷರ ಗವರ್ನರ್ ಜನರಲ್ಗೆ ತಿಳಿಸ್ಲೇಬೇಕಾಗಿತ್ತು, ಅದು ಮ್ಯಾಂಡೇಟರಿ, ಕಂಪಲ್ಸರಿ ಆಗಿತ್ತು. ನೆಕ್ಸ್ಟ್, ಇನ್ ರಿಟರ್ನ್ ಫಾರ್ ಆಲ್ ದಿ ಸರ್ವಿಸಸ್, ಇಷ್ಟೆಲ್ಲವನ್ನು ಕೂಡ ಇಂಡಿಯಾದವ್ರು ಕೊಡಬೇಕು, ಇಂಡಿಯಾದ ಒಪ್ಕೊಂಡಂಥ ರಾಜ ಕೊಡಬೇಕು. ಅದಕ್ಕೆ ರಿಟರ್ನ್ ಆಗಿ ಬ್ರಿಟಿಷ್ ನೋಡಿ ಇದೊಂದನ್ನು ಮಾತ್ರ ಕೊಡ್ತಾರೆ. ರಿಟರ್ನ್ ಆಫ್ ಆಲ್ ದಿ ಸರ್ವಿಸಸ್ ದ ಕಂಪನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದ ಸ್ಟೇಟ್ ಫ್ರಮ್ ಎನಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಆ ರಾಜನ ಸಾಮ್ರಾಜ್ಯದ ಒಳಗಡೆ ಯಾರಾದರೂ ಇವ್ನ ವಿರುದ್ಧ ದಂಗೆ ಎದ್ರೆ ಅವ್ರ ವಿರುದ್ಧ ಬ್ರಿಟಿಷರು ಫೈಟ್ ಮಾಡ್ತಾರೆ. ಈ ರಾಜನ ವಿರುದ್ಧ ಬೇರೆ ಕಿಂಗ್ಡಮ್ ಅವ್ರು ಫೈಟ್ ಮಾಡೋಕ್ಕೆ ಬಂದರೂ
ಅವ್ರ ವಿರುದ್ಧನೂ ಕೂಡ ಬ್ರಿಟಿಷರು ನಿಂತ್ಕೊತಾರೆ ಆ ಥರ. ಸೊ ಇದೊಂದು ಸರ್ವಿಸನ್ನು ಬ್ರಿಟಿಷರು ಕೊಡ್ತಾರೆ. ಇವು ಕಂಡೀಷನ್ಸ್ಗಳು ಸಬ್ಸಿಡಿ ಅಲಯನ್ಸ್. ವಿಡಿಯೋ ಪಾಸ್ ಮಾಡಿಬಿಟ್ಟು ಒಮ್ಮೆ ಪಾಯಿಂಟ್ಸ್ಗಳನ್ನ ನೋಡಿ. ಓಕೆ, ನೆಕ್ಸ್ಟು ಲಾಸ್ಟ್ ಕ್ವಶನ್ ನೋಡಿ. ವಾಟ್ ವರ್ ದ ಕಾಸಸ್ ಫಾರ್ ದ ಫಸ್ಟ್ ಆಂಗ್ಲೋ ಮರಾಠಾ ವಾರ್? ಫಸ್ಟ್ ಪಾಯಿಂಟು, ಶಾ ಆಲಂ ಸೆಕೆಂಡ್ ಗೇವ್ ಕೋರಾ ಆ್ಯಂಡ್ ಅಲಹಾಬಾದ್ ಟು ಮರಾಠಾಸ್ ವಿಚ್ ಹಿ ಹ್ಯಾಡ್ ಗಿವನ್ ಟು ದ ಬ್ರಿಟಿಷ್ ಆಫ್ಟರ್ ದ ಡಿಫೀಟ್ ಇನ್ ಬಕ್ಸರ್ ವಾರ್. ಈ ಪಾಯಿಂಟ್ನ ಮೀನಿಂಗ್ ಏನು ಅಂತ ನೋಡೋಣ. ಈಗ ಸ್ವಲ್ಪ ಕಷ್ಟವಾಗಿದೆ, ಸಿಟ್ ರೈಟ್, ಗಮನ ಕೊಡಿ. ಬ್ಯಾಟಲ್ ಆಫ್ ಬಕ್ಸಾರ್ ಮುಗ್ದಿತ್ತು, ಮೀರ್ ಕಾಸಿಮ್ ಕೂಡ ಓಡೋಗಿದ್ದ, ಶಿವಜುದ್ದೌಲಾ, ಶಾ ಆಲಂ ಸೆಕೆಂಡ್ ಇವರಿಬ್ಬರು ಸಿಕ್ಕಾಕೊಂಡಿದ್ರು ಅಲ್ವಾ? ಎಸ್, ಅವರು ಇಬ್ಬರು ದುಡ್ಡು ಕೊಡಬೇಕಾ ಏನು ಕೊಡಬೇಕು ಅಗ್ರಿಮೆಂಟ್ ಕೂಡ ಸೈನ್ ಮಾಡಿದರು. ಅದ್ರ ಜೊತೆಯಲ್ಲಿ ಇನ್ನೂ ಒಂದು ಸೈನನ್ನು ಮಾಡಿರ್ತಾನೆ ಮೊಘಲ್ ರಾಜ ಶಾ ಆಲಂ. ಏನಂದರೆ ಕೋರಾ ಮತ್ತು ಅಲಹಾಬಾದ್. ಇಲ್ಲಿ ಕೋರಾ ಅಂತಿದೆ ಉತ್ತರ ಪ್ರದೇಶದಲ್ಲಿ, ಹಾಗೆ ಅಲಹಾಬಾದ್, ಇವೆರಡೂ ಪ್ಲೇಸ್ಗಳನ್ನು ಕೂಡ ಬ್ರಿಟಿಷರು ಬಿಟ್ಕೊಟ್ಟಿರ್ತಾನೆ. ಹಾಗೆಯೇ ಇನ್ನೂ ಒಂದು ಕಂಡೀಷನ್ ಹಾಕಿರ್ತಾರೆ ಬ್ರಿಟಿಷರು. ಏನಂತ, ನಾವು ಹೇಳೋವರೆಗೆ ನೀನು ಶಾ ಆಲಂ ಸೆಕೆಂಡ್ ನೀನು ಸಿಂಹಾಸನ ಮೇಲೆ ಕೂರಂಗಿಲ್ಲ ನೀನು ಅಂತ ವಾರ್ನಿಂಗ್ ಮಾಡಿರ್ತಾರೆ. ನೋಡಿ, ಈ ಥರ ಇರುವಾಗ ಈ ಮರಾಠರು ಇರ್ತಾರಲ್ಲ, ಈ ಮರಾಠರು ಏನು ಮಾಡ್ತಾರೆ, ಮೊಘಲ್ ರಾಜನ ಸಪೋರ್ಟಿಗೆ ನಿಂತ್ಕೊತಾರೆ. ನಾವಿರುವಾಗ ನೀನು ಯಾಕೆ ಬ್ರಿಟಿಷರಿಗೆ ಎದುರ್ಕೊಂತೀಯಾ, ಅವ್ರು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಈ ಮೊಘಲ್ ರಾಜನ ಕರ್ಕೊಂಡೋಗಿ ಮತ್ತೆ ಸಿಂಹಾಸನ ಮೇಲೆ ಕೂರಿಸ್ತಾರೆ. ಬ್ರಿಟಿಷರು ಬಂದರೆ ನಾವು ನಿಂತ್ಕೋತೀವಿ ನಿನ್ನ ಜೊತೆ ಯುದ್ಧ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮರಾಠರು ಧೈರ್ಯ ಕೊಡ್ತಾರೆ. ಸೊ ಹಿಂಗಾಗಿ ಅವನೇನು ಮಾಡ್ತಾನೆ, ಖುಷಿಯಾಗಿ ಮರಾಠರು ಸಪೋರ್ಟ್ ಸಿಗ್ತಲ್ಲ ಅಂತ ಕೋರಾ ಮತ್ತು ಅಲಹಾಬಾದ್ನ ಬ್ರಿಟಿಷರು ಕೊಟ್ಟಿದ್ದನ್ನು ವಾಪಸ್ಸು ಮರಾಠರಿಗೆ ಬಿಟ್ಕೊಡ್ತಾನೆ. ನೀವೇ ಮಾಡಿಕೊಳ್ಳಿ ಬ್ರಿಟಿಷರಿಗೆ ಯಾಕೆ ಅಂತ. ಈಗ ಯಾರಿಗೂ ಉರಿಯುತ್ತೆ, ಯಾರಿಗೆ ಸಿಟ್ಟು ಬರ್ತದೆ? ಬ್ರಿಟಿಷರಿಗೆ ತಾನೇ. ಬಟ್ ಬ್ರಿಟಿಷರು ಮರಾಠರು ಇಷ್ಟು ದೊಡ್ಡದಾಗಿರೋ ಮರಾಠ ಸಾಮ್ರಾಜ್ಯ ವಿರುದ್ಧ ಯುದ್ಧ ಮಾಡೋಕ್ಕಾಗಲ್ಲ. ಅದಕ್ಕೆ ಬ್ರಿಟಿಷರು ಏನು ಮಾಡ್ತಾರೆ, ಅವರು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತ್ಕೊತಾರೆ. ಎಸ್, ಈಗ ಈ ಪಾಯಿಂಟ್ ನೋಡಿ. ಶಾ ಆಲಂ ಸೆಕೆಂಡ್ ಗೇವ್ ಕೋರಾ ಆ್ಯಂಡ್ ಅಲಹಾಬಾದ್ ಟು ಮರಾಠಾಸ್. ಇವೆರಡು ಪ್ಲೇಸ್ನ ಮರಾಠಾಸ್ ಬಿಟ್ಕೊಟ್ಟ. ವಿಚ್ ಈ ಹ್ಯಾಡ್ ಗಿವನ್ ಟು ದ ಬ್ರಿಟಿಷ್ ಆಫ್ಟರ್ ದ ಡಿಫೀಟ್ ಇನ್ ಬಕ್ಸರ್ ವಾರ್. ಅಂದರೆ ಬಕ್ಸರ್ ಟೈಮಲ್ಲಿ ಇವೆರಡನ್ನ ಬಿಟ್ಕೊಟ್ಟಿದ್ದ ಬ್ರಿಟಿಷ್ಗೆ, ಈಗ ಅವೆರಡನ್ನೂ ಮರಾಠಸ್ ಕೊಟ್ಟ ಅಂತೇಳಿ ಅರ್ಥ. ನೆಕ್ಸ್ಟ್, ದಿಸ್ ರಿಸಲ್ಟೆಡ್ ಇನ್ ದ ಎನಿಮಿಟಿ ಬಿಟ್ವೀನ್ ದ ಮರಾಠಾಸ್ ಆ್ಯಂಡ್ ದ ಬ್ರಿಟಿಷ್. ಇದೇ ಕಾರಣ ಇವರಿಬ್ಬರ ನಡುವೆ ಎನಿಮಿಟಿ ಸ್ಟಾರ್ಟ್ ಆಗಲಿಕ್ಕೆ ಅಂತೇಳಿ. ಎನಿಮಿಟಿ, ಶತ್ರುತ್ವ. ಸರಿ, ಇವೆರಡು ಪಾಯಿಂಟ್ಸ್ಗಳು ಕೂಡ ಒಂದು ರೀಸನ್ ಆಗಿರ್ತವೆ. ಅದರ ಜೊತೆಯಲ್ಲಿ ನೆಕ್ಸ್ಟು ಮರಾಠ ಸಾಮ್ರಾಜ್ಯದ ಒಳಗಡೆನೆ ಕೆಲವೊಂದು ರೀಸನ್ಸ್ಗಳು ನಡೀತವೆ. ನೋಡೋಣ ಏನಂತ. ಆಫ್ಟರ್ ದ ಡೆತ್ ಆಫ್ ಮಾಧವ್ ರಾವ್, ಈಸ್ ಬ್ರದರ್ ನಾರಾಯಣ್ ರಾವ್ ವಾಸ್ ಮರ್ಡರ್ಡ್ ಬೈ ಈಸ್ ಅಂಕಲ್ ರಘೋಬಾ ಅಥವಾ ರಘುನಾಥ್ ರಾವ್. ಸರಿ, ಇದೇನೆಂದರೆ ಮರಾಠಸ್ನಲ್ಲಿ ಮಾಧವ್ ರಾವ್ ಅಂತ ಇರ್ತಾನೆ, ತುಂಬ ಪವರ್ಫುಲ್ ಆಗಿರ್ತಾನೆ. ಇವನು ಬದುಕಿರೋವರೆಗೂ ಕೂಡ ಬ್ರಿಟಿಷರು ಇವನ ವಿರುದ್ಧ ನಿಲ್ಲೋದಿಲ್ಲ. ಈವನ್ ಹೈದರಾಲಿ ಕೂಡ ಇವನ್ ಕಂಡ್ರೆ ಎದುರ್ತಾ ಇರ್ತಾನೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೆ. ಮಾಧವ್ ರಾವ್ ಮೈಸೂರಿನ ಮೇಲೆ ಅಟ್ಯಾಕ್ ಮಾಡಿದಾಗ ಈವನ್ ಹೈದರಾಲಿ ಕೂಡ ಅವನ ವಿರುದ್ಧ ಯುದ್ಧ ಮಾಡೋಕ್ಕಾಗ್ದಲೇ ಅವನಿಗೆ ದುಡ್ಡು ಚಿನ್ನೆಲ್ಲ ಕೊಟ್ಬಿಟ್ಟು ವಾಪಸ್ ಕಳಿಸಿರ್ತಾನೆ. ಸೊ ಅಷ್ಟು ಪವರ್ಫುಲ್ ಆಗಿರ್ತಾನೆ ಮಾಧವ್ ರಾವ್. ಓಕೆನಾ? ಸೊ ಇದು ಮೈಸೂರು ಬಗ್ಗೆ ಬಂದಾಗ ಇದ್ರ ಬಗ್ಗೆ ಕನೆಕ್ಷನ್ ತೊಗೊಂಡು ಹೇಳ್ತೀನಿ ಇನ್ನೂ ಎಕ್ಸ್ಟ್ರಾ. ಮೈಸೂರು ಕೂಡ ಅವ್ರ ವಿರುದ್ಧ ನಿಲ್ಲಲ್ಲ, ಹೈದರಾಬಾದ್ ನಿಜಾಮ್ ಕೂಡ ಅವ್ರ ವಿರುದ್ಧ ನಿಲ್ಲಲ್ಲ, ಬ್ರಿಟಿಷರು ಕೂಡ ಅವ್ರ ವಿರುದ್ಧ ನಿಲ್ಲಲ್ಲ, ಎಲ್ಲರೂ ಎದುರ್ತಾರೆ. ಏನಿವೆ, ಸೊ ಮಾಧವರ ಸತ್ತೋಗ್ತಾನೆ. ಅದರ ನಂತರ ಇವರ ದೂರಾದೃಷ್ಟ ಸ್ಟಾರ್ಟ್ ಆಗುತ್ತೆ ಮರಾಠಾಸ್. ಏನಾಗುತ್ತೆ, ನಾರಾಯಣ್ ರಾವ್ ಅಂತ ಅವ್ನ ಬ್ರದರ್ ಬರ್ತಾನೆ. ನೋಡಿ ಇಲ್ಲಿದ್ದಾನಲ್ಲ, ಇವ್ನು ನಾರಾಯಣ್ ರಾವ್. ಈ ಹುಡುಗ ನೆಕ್ಸ್ಟ್ ಬರ್ತಾನೆ ಅಂದ್ಕೊಳ್ಳಿ. ಈ ನಾರಾಯಣ್ ರಾವ್ನ ಅಂಕಲ್ ಇರ್ತಾನೆ, ರಘುನಾಥ ರಾವ್ ಅಂತ ಕರಿತೀವಿ ಅಥವಾ ರಘೋಬಾ ಅಂತ. ಇವನು ಕೂಡ ಒಬ್ಬ ದ್ರೋಹಿ ಇದ್ದಂಗೆ. ಇವನೇನು ಮಾಡ್ತಾನೆ, ಸಾಯಿಸ್ಬಿಡ್ತಾನೆ ಅವನು ಆ ಹುಡುಗನ್ನ. ಸೊ ಸಾಯಿಸ್ಬಿಟ್ಟು ನಾನೇ ಪೇಶ್ವಾಯಿ ಆಗಬೇಕು ಅಂತ ನಿಂತಿರ್ತಾನೆ. ಸೊ ಆ ಟೈಮ್ಗೆ ಮರಾಠ ಫೆಡರೇಷನ್ ಅಂತ ಕರಿತೀವಿ. ಏನಿದು ಮರಾಠ ಫೆಡರೇಷನ್ ಅಂತಂದರೆ, ನೋಡಿ ಮರಾಠ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತಲ್ಲ, ಇಲ್ಲಿ ಪೂನಾದಿಂದನೇ ಎಲ್ಲನೂ ಕೂಡ ನೋಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಗ್ವಾಲಿಯರ್ನಲ್ಲಿ ಸಿಂಧ್ಯಾ ಅನ್ನೋ ಫ್ಯಾಮಿಲಿನ ಬಿಟ್ಟಿರ್ತಾರೆ ನೋಡ್ಕೊಳ್ಳೋಕ್ಕೆ. ಇಲ್ಲಿ ನಾಗ್ಪುರದಲ್ಲಿ ಬೋನ್ಸ್ಲೆ ಅನ್ನೋ ಫ್ಯಾಮಿಲಿ ಬಿಟ್ಟಿರ್ತಾರೆ ನೋಡ್ಕೊಳ್ಳೋಕ್ಕೆ. ಇಲ್ಲಿ ಬರೋಡಾದಲ್ಲಿ ಗಾಯಕ್ವಾಡ್ ಅನ್ನೋ ಫ್ಯಾಮಿಲಿನ ಬಿಟ್ಟಿರ್ತಾರೆ ನೋಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇಲ್ಲಿ ಇಂದೋರ್ನಲ್ಲಿ ಓಲ್ಕರ್ ಅನ್ನೋ ಫ್ಯಾಮಿಲಿನ ಬಿಟ್ಟಿರ್ತಾರೆ. ಇವರೆಲ್ಲರನ್ನು ಕೂಡ ಸೇರಿಸಿ ನಾವು ಮರಾಠ ಫೆಡರೇಷನ್ ಅಂತ ಕರಿತೀವಿ. ಮರಾಠ ಒಕ್ಕೂಟ ಗ್ರೂಪ್ ಅಂತೇಳಿ ಕರಿತೀವಿ. ಆಯಿತಾ? ಸರಿ, ಈ ರಘೋಬಾ ಏನೋ ನಾರಾಯಣ್ ರಾವ್ನ ಸಾಯಿಸ್ಬಿಟ್ಟು ಅವನೇ ಪೇಶ್ವೆ ಅಂತ ಡಿಕ್ಲೇರ್ ಮಾಡ್ಕೊಂಡ. ಆದರೆ ಈ ಮರಾಠ ಫೆಡರೇಷನ್ ಇರ್ತಾರಲ್ಲ, ಇವ್ರು ಅದನ್ನು ಒಪ್ಪಕ್ಕೆ ರೆಡಿ ಇರೋದಿಲ್ಲ. ಇಂಥ ಕೊಲೆಗಡಕನ್ನು ನಾವ್ಯಾಕೆ ನಮ್ಮ ಪೇಶ್ವೆ ಅಂತ ಒಪ್ಕೊಳ್ಳಿ ಅಂತ ಅವರೆಲ್ಲರೂ ಅಪೋಸಿಟ್ ನಿಂತ್ಕೊತಾರೆ. ನಿಂತ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಈ ನಾರಾಯಣ್ ರಾವ್ಗೆ ಒಂದು ಚಿಕ್ಕ ಮಗು ಇರ್ತದೆ ನೋಡಿ, ಛೋಟಾ ಬೇಟ. ಆಯಿತಾ? ಸೊ ಈ ಮಗುಗೇನೆ ಅವರು ನಮ್ಮ ಪೇಶ್ವೆ ಅಂತ ಒಪ್ಕೊತಾರೆ.
ಮರಾಠ ಫೆಡರೇಷನ್ ಅವರು. ಸೊ ಅವ್ರು ಏನು ಮಾಡ್ತಾರೆ, ಹೆಸರು ಹೆಂಗೆ ಕೊಟ್ಟಿದ್ದಾರೆ ನೋಡಿ, ಮಾಧವರಾವ್ ಸೆಕೆಂಡ್ ಅಂತ, ಜೂನಿಯರ್ ಮಾಧವರಾವ್ ಇದ್ದಂಗೆ. ಇವನು ಕೂಡ ಅಷ್ಟು ಪವರ್ಫುಲ್ಲಾಗಿ ಬೆಳೀಲಿ ಅಂತೇಳಿ ಅದೇ ಹೆಸರಿನಲ್ಲಿ ಕಟ್ತಾರೆ, ಆಯಿತಾ. ಎಸ್. ಸೊ ಮರಾಠ ಫೆಡರೇಷನ್ ಬ್ರಾಟ್ ಮಾಧವರಾವ್ ಸೆಕೆಂಡ್, ದ ಮೈನರ್ ಸನ್ ಆಫ್ ನಾರಾಯಣ್ ರಾವ್, ಟು ದ ಪೋಸ್ಟ್ ಆಫ್ ಪೇಶ್ವಾ. ಈಗ ರಘೋಬ ಬೇರೆ ಆಪ್ಷನೇ ಇಲ್ಲ ಅವನಿಗೆ, ಕೊಲೆಗಡಗ ಅಂತ ಬಿರುದನ್ನು ತಗೊಂಡಿದ್ದಾನೆ. ಈಗ ನೆಕ್ಸ್ಟು ಮರಾಠ ಫೆಡರೇಷನ್ ಸಪೋರ್ಟ್ ಕೂಡ ಅವನಿಗಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಇಲ್ಲಿ ಪೂನಾಯಿಂದ ಬಾಂಬೆಗೆ ಓಡೋಗ್ತಾನೆ. ಬಾಂಬೆಗೆ ಓಡೋಗ್ಬಿಟ್ಟು ಬಾಂಬೆಲಿ ಬ್ರಿಟಿಷ್ ಇರ್ತಾರೆ, ಅವ್ರ ಸಪೋರ್ಟನ್ನು ಕೇಳ್ತಾನೆ. ನೀವು ಬನ್ನಿ, ನನಗೆ ಸಪೋರ್ಟ್ ಮಾಡಿ, ನನ್ನ ಪೇಶ್ವೆಯಲ್ಲಿ ಇರೋ ಥರ ನೀವು ಮಾಡಿದ್ರೆ ನಾನು ನಿಮ್ಗೆ ಏನೇನು ಬೇಕು ಗಿಫ್ಟ್ನ ಕೊಡ್ತೀನಿ ಅಂತ ರೆಡಿ ಆಗ್ತಾನೆ. ಸೊ ಬ್ರಿಟಿಷರು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ಅವ್ರೊಳಗಡೆ ಜಗಳ ಸ್ಟಾರ್ಟ್ ಆಗಲಿ ಅಂತ ಟೈಮ್ ಕರೆಕ್ಟಾಗಿ ಸಿಕ್ತು. ಈಗ ಬ್ರಿಟಿಷರು ಎಂಟ್ರಿ ಆಗ್ತಾರೆ, ಆಯಿತಾ. ಸೊ ನೋಡಿ, ಇದು ರಘೋಬ ಅಪ್ರೋಚ್ಡ್ ದ ಬ್ರಿಟಿಷ್ ಫಾರ್ ಸಪೋರ್ಟ್. ಇಷ್ಟೆಲ್ಲ ಪಾಯಿಂಟ್ಸ್ಗಳು ಕನೆಕ್ಟ್ ಇದೆ. ಈಗ ವಿಡಿಯೋ ಪಾಸ್ ಮಾಡಿ ಒಕ್ಕಡಿಂದ ಚೆಕ್ ಮಾಡ್ತಾ ಬನ್ನಿ. ಈಗ ನೆಕ್ಸ್ಟು ನೋಡೋಣ, ಯಾವುದಾದ್ರೂ ಬೇರೆ ಕ್ವಶನ್ಸ್ ಕೊಡ್ಬೋದಾ ಅಂತೇಳಿ. ಓಕೆ ನೋಡಿ, ಎಲ್ಲ ಕ್ವಶನ್ಸ್ಗಳು ಕೂಡ ಕವರಪ್ ಆಗಿಬಿಟ್ಟಿದೆ, ಟೆಕ್ಸ್ಟ್ ಬುಕ್ ಕ್ವಶನ್ ಆನ್ಸರ್ಸ್ಗಳು. ನೀವು ಇಷ್ಟೆಲ್ಲ ಆಲ್ರೆಡಿ ಬರೆದು ಕಲಿತು ಪ್ರಾಕ್ಟೀಸ್ ಮಾಡಿದ್ದೀವಿ ಸರ್, ಕಾನ್ಫಿಡೆನ್ಸ್ ಇದೆ ಸರ್, ನೋಡ್ದಲ್ಲೇ ಬರಿತೀವಿ ಸರ್ ಅಂತಿದ್ರೆ ಇನ್ನೂ ಉಳ್ಕೊಂಡಿರುವಂಥ ಮೇನ್ ಟಾಪಿಕ್ಸ್ಗಳನ್ನ ಬೇಕಾದ್ರೆ ನೀವು ಓದ್ಕೋಬೋದು. ಸೊ ಈ ವಿಡಿಯೋಗೆ ಇಷ್ಟು ಸಾಕು. ನೆಕ್ಸ್ಟು ಥರ್ಡ್ ಚಾಪ್ಟರ್, ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. 3ನೇ ಚಾಪ್ಟ್ರು. 1 ಮಾರ್ಕ್ಸ್ ಕ್ವಶನ್ ಬರ್ಬೋದು, 3 ಮಾರ್ಕ್ಸ್ ಕ್ವಶನ್ ಕೂಡ ಬರ್ಬೋದು. ಯಾವ್ಯಾವ ಥರ ಬರ್ಬೋದು ನೋಡೋಣ. ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇರ್ತೀನಿ, ಯಾಕೆಂತಂದರೆ ನಿಮಗೆ ಚೆನ್ನಾಗಿ ನೆನಪಿರಲಿ, ಚೆನ್ನಾಗಿ ಅರ್ಥ ಆಗಲಿ ಅಂತ, ಅವಾಗ ಈಸಿಯಾಗಿ ಬರಿಬೋದು ನೀವು ಅಂತ. ಸೋಷಿಯಲಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗಿಸ್ಲಿಕ್ಕೆ ನನ್ನ ಕಡೆಯಿಂದ ಏನು ಪ್ರಯತ್ನ ಪಡ್ಬೋದು, 100% ಪ್ರಯತ್ನ ಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಸಪೋರ್ಟ್. ಓಕೆ, ಟೇಕ್ ಕೇರ್, ಬಾಯ್.